ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಬನ್ನಿ ಫ್ರೆಂಡ್ಸ್, ನಮ್ಮ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ನಮ್ಮ ಬ್ಲಾಗಲ್ಲಿ ಇವತ್ತು ಏನು ವಿಶೇಷತೆ ಇದೆ ಅಂತ ನೋಡೋಣ. ಬನ್ನಿ ಫ್ರೆಂಡ್ಸ್, ನೋಡ್ರಿ ಎಷ್ಟು ಕೂಲ್ ಆಗಿದೆ ಅಂತ. ಇವಾಗ ನೋಡ್ರಿ ಸಂಜೆ 5 ಗಂಟೆ ಆಗಿದೆ. ಫುಲ್ ಕೂಲ್ ನೋಡ್ರಿ, ತಂಪು ತಂಪು ಕೂಲ್ ಕೂಲ್ ಆಗಿಬಿಟ್ಟಿದೆ. ನಮ್ಮ ಕಡೆ ಎಲ್ಲ ಸಖತ್ತಾಗಿದೆ ರೀ. ಹಾಗೆ ಆ ಕಡೆ ಇದೆಯಲ್ಲ ಮಳೆ ಮಾಡ ಆಗಿದೆ. ಆ ಕಡೆ ಮಳೆ ಬರೋ ಥರ ಆಗಿದೆ, ಬರ್ಬೋದು ಹೇಳೋಕ್ಕಾಗಲ್ಲ. ಫುಲ್ ಕಪ್ಪಾಗಿದೆ. ಆ ಕಡೆ ಮಳೆ ಆಗ್ತಿದೆ ಫ್ರೆಂಡ್ಸ್. ಆ ಕಡೆ ಅಂದರೆ ಈ ಕಡೆ ಅಂದರೆ ಸಿರ್ಸಿ, ಆ ಕಡೆ ಈ ಕಡೆ ಸಿರ್ಸಿ ಬರುತ್ತೆ. ಫುಲ್ ಬ್ಲ್ಯಾಕ್ ಆಗಿದೆ ಫ್ರೆಂಡ್ಸ್. ಆ ಕಡೆ ಮಳೆ ಆಗ್ತಾ ಇದೆ ಖಂಡಿತವಾಗ್ಲೂ. ಆ ಕಡೆ ಮಳೆ ಆಗ್ತಿದೆ. ಕರೆಂಟು ಆ ಕಡೆ ಕಪ್ಪಾಗಿದ್ದಕ್ಕೆ ಆ ಕಡೆ ಕರೆಂಟ್ ಹೋಗಿದೆ ಅಂತ ಕಾಣಿಸುತ್ತೆ. ಅದಕ್ಕೆ ಇಲ್ಲಿ ಬೆಳಗ್ಗಿಂದನೇ ಕರೆಂಟ್ ಇಲ್ಲ. ಬಂದಿತ್ತು 1 ಗಂಟೆ. ಅಂತೂ ಮಸಾಲೆ ಹರ್ಕೊಂಡ್ವಿ ಅಪ್ಪ, ಇಲ್ಲ ಅಂದರೆ ತುಂಬ ಹಿಂಸೆ ಆಗ್ತಿತ್ತು ನನಗೆ. ಇವಾಗ ಈ ಕಡೆ ಬರುತ್ತೆ ನೋಡ್ರಿ, ವೇಟ್ ಮಾಡ್ತಾ ಇದೆ ಸ್ವಲ್ಪ. ಆ ಕಡೆ ನನಗೆ ಸ್ವರ್ ಅಂತ ಮಳೆ ಬಂದೇ ಬಿಡುತ್ತೆ, ತಡ ಆಗಲ್ಲ ಫ್ರೆಂಡ್ಸ್. ಇವಾಗ ನಾನಂತೂ ಮಸಾಲೆ ಹಾಕೊಂಡಿದ್ದೀನಿ. ಅಂದರೆ ಕೆರೆ ಜಬ್ಬು ಅಂದರೆ ಸಣ್ಣ ಮೀನು ತಗೊಂಡಿದ್ದೆ ಫ್ರೆಂಡ್ಸ್. ಅದನ್ನು ಶಾಲೆಯಲ್ಲಿ ಇರ್ತಾ ಬಂದಿದ್ದರು, ಅಲ್ಲಿ ತಗೊಂಡಿದ್ದೆ. ಸಮೀರನ್ನು ಕರೆಸಿ ಕೊಟ್ಟು ಕಳಿಸಿದ್ದೆ ಫ್ರಿಜ್ಜಲ್ಲಿ ಇಡು ಅಂತ. ತಂದು ಇಟ್ಟಿದ್ದ. ಆ ಶಾಲೆಯಿಂದ ಬಂದು ಎಲ್ಲ ತೊಳೆದು ಉಪ್ಪು ಹಾಕಿ ಇಟ್ಟಿದ್ದೆ. ಫ್ರಿಜ್ಜಲ್ಲಿ ಉಪ್ಪು ಹಾಕಿ ಇಟ್ಟಿದ್ದೆ ಫ್ರೆಂಡ್ಸ್. ಇವಾಗ ಹೊರಗಡೆ ತೆಗೆದೆ. ಸ್ವಲ್ಪ ಅದರಲ್ಲಿ ಫ್ರಿಜ್ಜಿನ ಅಂಶ ಅಂದರೆ ತಣ್ಣಗಾಗಿರೋ ಅಂಶ ಇರುತ್ತಲ್ಲ, ಫುಲ್ ತಣ್ಣಗಿದ್ರೆ ಸಾರು ಸರಿಯಾಗಲ್ಲ. ಒಂದಿಲ್ಲ ಅಂದರೂ ಒಂದು ಅರ್ಧ ಗಂಟೆನಾದರೂ ಹೊರಗಿಡಬೇಕು ಫ್ರೆಂಡ್ಸ್. ಅದು ಫ್ರಿಜ್ಜಲ್ಲಿ ಇಟ್ಟಿದ್ದು ಯಾವುದೇ ವಸ್ತು ಆದರೂ ಒಂದು ಅರ್ಧ ಗಂಟೆನಾದರೂ ಹೊರಗಿಟ್ರೆ ಅದರಲ್ಲಿರೋ ಅಂಶ ಎಲ್ಲ ಹೋಗುತ್ತೆ. ಹಾಗೆ ಮತ್ತೆ ನಾರ್ಮಲ್ ಆಗಿ ಹೆಂಗಿದ್ವು ಆ ಥರ ಆಗುತ್ತೆ. ಆವಾಗ ನಾವು ಸಾರು ಮಾಡಿದರೆ ಏನೂ ಇರಲ್ಲ. ಅದಕ್ಕೆ ಹೊರಗೆ ನಾನು ಇಟ್ಟು ಬಂದಿದ್ದೀನಿ. ಇವಾಗ ಮಸಾಲೊಂದು ಹರ್ಕೊಂಡೆ, ಬೇಗ ಸಾರು ಮಾಡಬೇಕು ಫ್ರೆಂಡ್ಸ್. ಮಾವಿನಕಾಯಿ ಹಾಕಿ ಆ ಸಣ್ಣ ಮೀನು ಸಾರು ಮಾಡಿದರೆ ತುಂಬ ಸಖತ್ತಾಗಿರುತ್ತೆ. ಮಾವಿನಕಾಯಿ ಸಿಕ್ಕಿಲ್ಲ ಇವಾಗೆಲ್ಲ, ಹಣ್ಣಿನ ಸೀಸನ್ ಅಲ್ಲ ಫ್ರೆಂಡ್ಸ್, ಎಲ್ಲಿ ಸಿಗ್ತವೆ. ಆದರೂ ಯಾವ ಕಡೆನಾದರೂ ಇರ್ತವೆ, ಇರಲ್ಲ ಅಂತಲ್ಲ. ಯಾರು ಹೋಗಿ ತಂದು ಕೊಡಬೇಕು ಫ್ರೆಂಡ್ಸ್ ಇವಾಗ. ಅದನ್ನೆಲ್ಲ ಯಾಕೆ ಕಷ್ಟಪಡ್ತಾರೆ. ಇಲ್ಲೇ ಮನೆ ಇದ್ರಿಗೆಲ್ಲ ಇದ್ದರೆ ಏನೂ ಇಲ್ಲಪ್ಪ. ಅದಕ್ಕೆ ಇವಾಗ ಹಾಗೆ ಸಾರು ಮಾಡಿಬಿಡ್ತೀನಿ. ನಮಗಂತೂ ಈ ಬಕ್ರಿಂದ ಹಿಡಿದು ಈ ಕಡೆವರೆಗೂ ನಮಗೆಲ್ಲ ಮಟನ್ ತಿಂದು 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 ಬೇಜಾರಾಗಿಬಿಡ್ತು ನೋಡ್ರಿ. ಅದಕ್ಕೆ ನಾನು ಇವಾಗ ಊರಲ್ಲಿ ಬಂದಿದ್ದರು. ಅವನು ಸ್ವಲ್ಪ ಹೊತ್ತಲ್ಲಿ ಹೋಗಿಯೇ ಬಿಡ್ತಿದ್ದ. ನಮ್ಮ ಶಾಲೆಯಲ್ಲಿರೋ ಒಂದು ಹುಡುಗ ಕೂಗಿ ಕೂಗಿ ಕರೆದಿದ್ದಾನೆ ನೋಡ್ರಿ. ಅವನಿಗೆ ಕರೆದು ಆಮೇಲೆ ತಗೊಂಡು ಬಂದ, ಹೋಗಿ ಮನೆಗೆ ಕೊಟ್ಟು ಕಳಿಸ್ದೆ. ಇವಾಗ ಸಾರು ಮಾಡಬೇಕು ನೋಡಿ. ಎಲ್ಲರೂ ಇಷ್ಟ ನೋಡಿ ನಮ್ಮ ಮನೇಲಿ ಸಣ್ಣ ಮೀನು ಸಾರು ಅಂದರೆ. ನಮಗೂ ತುಂಬ ಫುಲ್ ಸಖತ್ ಇಷ್ಟ. ಹಾಗೆ ರೊಟ್ಟಿಗಂತೂ ತುಂಬ ಸಖತ್ತಾಗಿರುತ್ತೆ ನೋಡಿ. ಗಟ್ಟಿಯಾಗಿ ಮಾಡಬೇಕು ನೋಡಿ ಫ್ರೆಂಡ್ಸ್, ಅದು ತುಂಬ ಚೆನ್ನಾಗಿರುತ್ತೆ ರೊಟ್ಟಿಗೆ. ನಾವು ಕೂಡ ಇವಾಗ ರಾತ್ರಿ ಮಾಡಿದರೆ ಸಾರು ಉಳಿದಿರುತ್ತಲ್ಲ, ಬೆಳಗ್ಗೆ ರೊಟ್ಟಿ ಸುಟ್ಬಿಡ್ತೇನೆ ನಾನು. ತುಂಬ ಚೆನ್ನಾಗಾಗುತ್ತೆ ನೋಡ್ರಿ, ತಿನ್ನಲಿಕ್ಕೆ ಸಖತ್ತಿರುತ್ತೆ. ತಿನ್ನೋಕೆ ಮಾತ್ರ ಮೀನು ಸಾರು ಅಂದರೆ, ಅದರಲ್ಲೂ ಈ ಕೆರೆದಾಗಬೇಕು ನೋಡಿ. ಸಣ್ಣ ಮೀನಂದರೆ ಅದು ಸಮುದ್ರದಾದರೆ ಅಷ್ಟು ರುಚಿಯಾಗಲ್ಲ ಫ್ರೆಂಡ್ಸ್. ಕೆರೆದಾದರೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಮಳೆ ಮಾಡಂತೂ ಫುಲ್ಲಾಗಿದೆ ಫ್ರೆಂಡ್ಸ್. ತೋರಿಸ್ಬೇಕಂದ್ರೆ ಇದರಲ್ಲಿ ಆಗುತ್ತೋ ಇಲ್ವೋ ನೋಡ್ತೀನಿ. ಆ ಕಡೆ ಹಿಡಿದು ಅಂದರೆ ಎಂಥ ಬ್ಲ್ಯಾಕ್ ಆಗಿದೆ. ಆ ಕಡೆ ಅಷ್ಟು ಮೋಡ ಆಗಿದೆ ನೋಡ್ರಿ. ಆ ಕಡೆ ಕಾಣ್ತಾ ಇಲ್ಲ ನಿಮಗೆ, ಎಷ್ಟು ಕಪ್ಪಾಗಿದೆ ಅಂದರೆ. ಆ ಕಡೆ ಇದರಲ್ಲಿ ವೈಟೇ ಕಾಣ್ತಾ ಇದೆ ಅಷ್ಟು. ಇದೆಯಲ್ಲ ಕಾಣ್ತಾ ಇರೋದು, ಇದು ಫುಲ್ ಬ್ಲ್ಯಾಕ್ ಆಗಿ ನಮ್ಮ ಕಡೆ ಕಾಣ್ತಾ ಇರೋದು. ಕ್ಯಾಮ್ರಾದಲ್ಲಿ ವೈಟಾಗಿ ಕಾಣ್ತಾ ಇದೆ ನೋಡಿ ಫ್ರೆಂಡ್ಸ್. ತುಂಬ ಬ್ಲ್ಯಾಕ್ ಇದೆ ಆ ಕಡೆ ನೋಡ್ರಿ. ಅಲ್ಲಿ ಭಾಳ ಮಳೆ ಆಗ್ತಿದೆ ನೋಡ್ರಿ. 1 kg ತಗೊಂಡಿದ್ದೆ, ತೊಳೆದ್ಬಿಟ್ರೆ ಎಷ್ಟು ಹಾಕೋಣ, ಸ್ವಲ್ಪ ಆಗಿದಾವೆ ನೋಡ್ರಿ. ಇದನ್ನು ಉಪ್ಪು ಹಾಕಿಟ್ಟಿದ್ದೆ. ಇವಾಗ ತೊಳೆದು ಸಾರು ಮಾಡ್ತೇನೆ ರೀ. ಇದನ್ನು ತುಂಬ ರುಚಿಯಾಗಿತ್ತು ನೋಡ್ರಿ ಸಾರು. ಸ್ವಲ್ಪ ಫ್ರಿಜ್ಜಲ್ಲಿ ಇಟ್ಟಿದ್ನಲ್ಲ, ಅದಕ್ಕೆ ತಣ್ಣಗಾಗಕ್ಕೆ ಇಟ್ಟಿದ್ದೇನೆ ನೋಡ್ರಿ ನಾನು. ನೋಡ್ರಿ ಈರುಳ್ಳಿ ಎಲ್ಲ ಒಗ್ಗರಣೆ ಹಾಕೋಕ್ಕೆ ಈರುಳ್ಳಿನ ಇದರಲ್ಲಿ ಹಾಕಿದ್ದೆ, ಎಣ್ಣೆಯಲ್ಲಿ ಸ್ವಲ್ಪ ಸ್ಲೋ ಆಗಿ ಇಟ್ಟಿದ್ದೆ ಗ್ಯಾಸ್ನಲ್ಲಿ. ಎಲ್ಲ ಇದಾಗಿದ್ದಾವೆ. ಈಗ ಮಸಾಲೆ ಹಾಕಿ ಸಾರು ಮಾಡಿಬಿಡ್ತೇನೆ ಫ್ರೆಂಡ್ಸ್ ಇವಾಗ ನಾನು. ನೋಡಿರಿ ಫ್ರೆಂಡ್ಸ್, ಇವಾಗ ಮೀನು ಸಾರು ರೆಡಿ ಆಗ್ತಾಯಿದೆ ನೋಡಿರಿ. ಎಷ್ಟು ಮಾಡಿದೆ ನೋಡಿರಿ. ಇದು ನೆಗಡಿ ಜ್ವರ ಬಂದವರಿಗಂತೂ ಒಳ್ಳೆ ಚೆನ್ನಾಗಿರುತ್ತೆ ನೋಡಿರಿ ಬಾಯಿ ರುಚಿಗೆ. ಅದಕ್ಕಾಗಿ ನಾನು ಕೂಡ ತಗೊಂಡೆ. ನಮ್ಮ ಮನೆಯವ್ರಿಗೆ ಸ್ವಲ್ಪ ನೆಗಡಿ ಜ್ವರ ಕೆಮ್ಮು ಆದಂಗಾಗಿತ್ತು. ಅದಕ್ಕೆ ಅವ್ರ ಬಾಯಿಗೇನು ರುಚಿ ಹತ್ತಾ ಇಲ್ಲ ಅಂತ, ಅದಕ್ಕೆ ನೋಡಿರಿ ಬಿಡಲಿಲ್ಲ, ನಾನು ತಗೊಂಡೆ. ಸಾರಂತೂ ನೋಡಿರಿ ರೆಡಿ ಆಯಿತು ನೋಡಿರಿ. ಸಮೀರಿಗೂ ಭಾಳ ಕಪ್ಪಾಗೈತಪ್ಪ, ಬೇಗ ಕುರಿ ಕಟ್ಟು ಅಂದೆ. 5 ಗಂಟೆ ಆಗಿತ್ತು ರೀ. ಹಾಗೆ ಕಪ್ಪಾಗಿ ಹಾಕೋ ಬಂದುಬಿಟ್ಟಿದೆ. ಅದಕ್ಕೆ ಕುರಿ ಬೇಗ ಕಟ್ಟಪ್ಪ, ಮಳೆ ಬಂದ್ರೆ ಕಟ್ಟೋಕ್ಕಾಗಲ್ಲ ಅಂದೆ. ಅದಕ್ಕೆ ಹೋಗಿ ಕಟ್ಟಿದ ನೋಡಿರಿ.
ಟಾಮು ನೋಡ್ರಿ ಹಿಂದಿಂದ ತಿರ್ಗಾಕುಂತಾನೆ. ಮಳೆ ಬಂದರೆ ಹೆದರ್ತಾನೆ ನೋಡ್ರಿ. ಇವನು ಆಗಲಿ ಮಿನ್ನೂ ಆಗಲಿ ಮಳೆ ಬಂದ್ರೆ ಆತು ನೋಡ್ರಿ, ಎಲ್ಲರ ಹೋಗಿ ಬಚ್ಚಿಟ್ಕೊಂತಾನೆ. ಇವನು ಮಾತ್ರ ಮಿನ್ನು ಅಂತೂ ಅಟ್ಲ ಹಿಡಿದು ಬಿಡ್ತಾನೆ ನೋಡ್ರಿ. ಹೆದರ್ಕೊಂಡು ಮನ್ಯಾಗೆ ಹೊಕ್ಕಾಬಿಟ್ಟಿದ್ದಾನೆ ಅವನಂತೂ ಫಸ್ಟ್. ಮಳೆ ಬಂತು ಇವಾಗ. ಸಮೀರ್ ಕಸ ಹೊಡ್ಕೊಬಿಡು ಬೇಗ. ಅದ ಬಂತು ಮಳೆ. ಇವಾಗ ಬಂದೈತೆ ನೋಡ್ರಿ ಫ್ರೆಂಡ್ಸ್ ಕರೆಂಟು. 8 ಗಂಟೆಗೆ ಬಂತು ನೋಡ್ರಿ. ಅಪ್ಪ ಮೊಬೈಲಲ್ಲೆಲ್ಲ ಚಾರ್ಜ್ ಇಲ್ಲ ಫ್ರೆಂಡ್ಸ್. ಏನು ಕತ್ಲಾದ್ರೆ ಏನೂ ಕಾಣಲ್ಲ ನೋಡ್ರಿ ನಮ್ಮ ಮನ್ಯಾಗಂತೂ. ಅಷ್ಟು ಕತ್ಲಾಗಿತ್ತು. ಇವಾಗ ಕರೆಂಟ್ ಬಂತು ನೋಡ್ರಿ. ಫಸ್ಟ್ ಮೊಬೈಲ್ ಚಾರ್ಜ್ ಮಾಡ್ಕೋಬೇಕು ನಾನು ನೋಡ್ರಿ. ನಾನು ದೀಪ ಈ ಥರ ಹಚ್ಕೊಂಡು ಅಲ್ಲಿ ಸೋಫಾದಲ್ಲಿ ಒಂದು, ಇಲ್ಲಿ ಅಡುಗೆ ರೂಮಲ್ಲಿ ಒಂದು ಇಟ್ಕೊಂಡಿದ್ದೆ ನೋಡ್ರಿ. ಈ ಥರ ಎಣ್ಣೆ ಹಾಕಿ. ಮತ್ತೇನು ಮಾಡ್ತೀರಾ ಫ್ರೆಂಡ್ಸ್, ಮತ್ತೆ ಕತ್ಲಂದರೆ ಕತ್ಲಾಗ್ಬಿಡುತ್ತೆ. ಅದಕ್ಕೆ ನೋಡ್ರಿ ಈ ಥರ ಎಣ್ಣೆ ಹಾಕಿ ಈ ಥರ ದೀಪ ಹಚ್ಚಿದ್ರೆ ಮತ್ತು ಬೆಳಗ್ಗೆ ಬೀಳ್ತಲ್ಲ. ಇವಾಗ ಸಿಮೆಣ್ಣು ಇಲ್ಲಲ್ರಿ ಫ್ರೆಂಡ್ಸ್, ಏನು ಮಾಡ್ತೀರಾ. ಅದಕ್ಕೆ ಈ ಥರ ಟ್ರಿಕ್ ನೋಡ್ರಿ ನಮ್ಮದು ಕೂಡ. ನೀವು ನೋಡ್ರಿ ಕರೆಂಟ್ ಇಲ್ದಾಗ ಈ ಥರ ಮಾಡಿ ನೋಡ್ರಿ ಫ್ರೆಂಡ್ಸ್. ನಾನೇನು ಮಾಡಿದೆ ಅಂದರೆ ಫ್ರಿಜ್ಜಲ್ಲಿ ಹಬ್ಬ ಆದಮೇಲೆ ತಿನ್ನೋಕ್ಕಾಗಲ್ಲ ಅಂಥೇಳಿ ಶಾವಿಗೆನ ಇದರಲ್ಲಿ ಹಾಕಿ ಇಟ್ಟಿದ್ದೆ ಫ್ರೆಂಡ್ಸ್. ಅದು ಚೆನ್ನಾಗಿದೆ ನೋಡ್ರಿ, ಎಷ್ಟು ಚೆನ್ನಾಗಿದೆ. ಇನ್ನು ಇಟ್ಕೊಂಡವರು ತಿಂಗಳಾನ್ಗಟ್ಲೆ ಇಟ್ಕೊಂಡು ಆಮೇಲೆ ಸ್ವಲ್ಪ ಹಾಲು ಹಾಕಿ ತಿಂತಾರೆ. ನಾವು ಫ್ರಿಜ್ಜಲ್ಲಿ ಇಟ್ಟಿದ್ದೆ, ನಾನಿನ್ನೂ ಏನೂ ಮುಟ್ಟೇ ಇಲ್ಲ. ಇವಾಗ ಫ್ರಿಜ್ಜು ತೆಗೆದೆ ಹಾಗೆ ಇಟ್ಟಿದ್ದೆ ನೋಡ್ರಿ. ಆಗಿ 8 ದಿನ 10 ದಿನ ಆಯಿತು ಹಬ್ಬ ಆಗಿ. ಇದಕ್ಕೆ ಏನು ಮಾಡಬೇಕಂದ್ರೆ ಸುಮ್ಮನೆ ಹಾಲು ತರಿಸಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಏನೂ ಇದರಲ್ಲಿ ಫ್ರಿಜ್ಜಲ್ಲಿ ಇಟ್ಟು ತಿಂತಾರಲ್ಲ, ಒಂದು ಸ್ವಲ್ಪ ಸ್ವಲ್ಪನೇ ಮಾಡಿ ಇಟ್ಕೊಂಡು ತಿನ್ಬೇಕು ನೋಡ್ರಿ. ಗ್ಯಾಸ್ ಬಂದಾಗೆ ತಿನ್ಬೇಕು ಅನಿಸುತ್ತೆ. ಅಂದರೆ ಹಬ್ಬದಲ್ಲಿ ಮಾಡುವಂಥ ಟೇಸ್ಟು ಬೇರೆ ಟೈಮಲ್ಲಿ ಆಗಲ್ಲ ನೋಡ್ರಿ ಫ್ರೆಂಡ್ಸ್. ಎಷ್ಟೇ ರುಚಿಯಾಗಿ ಮಾಡಿದರೂ ಚೆನ್ನಾಗಿರಲ್ಲ. ಹಬ್ಬದಲ್ಲಿ ಆಗುವಂಥ ಶಿರ್ಕುಂಬನೇ ಬೇರೆ ನೋಡ್ರಿ. ಇದಕ್ಕೆ ಹಾಗೆ ಮಾಡ್ತೀನಿ. ಇವಾಗ ಬೇಡ, ರಾತ್ರಿ ಆಗಿದೆ. ಯಾಕಂದರೆ ಇವಾಗ ಮೀನು ಸಾರಿದೆ, ಅದನ್ನೇ ತಿಂದುಬಿಡ್ತಾರೆ. ಇದು ತಿನ್ನಲ್ಲ, ಹಾಗೆ ಇಡ್ತಾರೆ ಮಾಡಿದರೂ ಕೂಡ. ನಾಳೆ ಸ್ವಲ್ಪ ಹಾಲು ತಂದು ಒಂದು ಅರ್ಧ ಲೀಟ್ರಷ್ಟು ಸ್ವಲ್ಪ ಹಾಕಿ ಇದನ್ನು ಚೆನ್ನಾಗಿ ಕುದಿಸಿ ಇಟ್ಟು ತಿನ್ಬೋದು ನೋಡ್ರಿ. ಅದೇನು ಮಾಡ್ತೀನಿ ನಾಳೆ ಫ್ರೆಂಡ್ಸ್. ನಾನು ಇವಾಗ ಗ್ಯಾಸ್ ಬಂತು ನೋಡ್ರಿ. ನನಗೆ ಗ್ಯಾಸೇ ಇರಲಿಲ್ಲ. ಕರೆಂಟ್ ಬಂದಕ್ಕೆ ನೋಡ್ರಿ, ಇಲ್ಲಾಂದರೆ ಎಲ್ಲ ಕೊಳ್ತು ಹೋಗ್ಬಿಡ್ತಿತ್ತು. ಸಂತೆ ಮಾಡಿ ಇಟ್ಟಿದ್ದು ಫ್ರೆಂಡ್ಸ್, ಎಲ್ಲ ಸಾಮಾನಿದ್ದಾವೆ. ಈ ಕರೆಂಟ್ ಏನಾರ ಕೈ ಕೊಟ್ಬಿಟ್ರೆ ಆಯ್ತು ರೀ ಅಪ್ಪ. ತರಕಾರಿ ಹಿಂಗೆ ಹೋಗುತ್ತೆ ನೋಡ್ರಿ ಎಲ್ಲದು. ಈ ಫ್ರಿಜ್ಜಿಂದನೇ ತರಕಾರಿ ಇಡೋದಿಲ್ಲ ಅಂದರೆ ಹೊರಗೆ ಇಟ್ಬಿಡ್ತೀವಿ. ಅದೇ ಹೆದರಿಕೆ ನೋಡ್ರಿ ಕರೆಂಟ್ ಹೋದರೆ ನನಗೆ. ಎಲ್ಲ ವಸ್ತುಗಳು ಇದಾವ್ರಿ ಅಪ್ಪ. ಇಟ್ಟರೆ ಮತ್ತೆ ಒಂದು 4 ದಿನ ಎಕ್ಸ್ಟ್ರಾ ಇಟ್ಕೊಂಡು ತಿನ್ಬೋದು. ಇಲ್ಲ ಅಂದರೆ ಹಾಳು ನೋಡ್ರಿ ಎಲ್ಲ. ಅದು ನೀರು ಹಿಡ್ದಿರ್ತಲ್ಲ ಫ್ರೆಂಡ್ಸ್ ಅಲ್ಲಿ ಫ್ರಿಜ್ಗಳಲ್ಲಿ, ಅದೇನಾಗ್ತವೆ ಅಂದರೆ ಕೊಳ್ತು ಹೋದಂಗೆ ಆಗ್ಬಿಡ್ತವೆ. ಹೊರಗಿದ್ರೆ ಹಂಗೆ ಆಗಲ್ಲ ಅದು. ಕರೆಂಟು ನಾನು ಶಾಲೆ ಹೋಗ್ತೀನಿ, ಯಾವಾಗ ಹೋಗಿತ್ತು ಅನ್ನೋದು ಗೊತ್ತಾಗಲ್ಲ ನೋಡ್ರಿ ಫ್ರೆಂಡ್ಸ್. ಆ ಮಿಕ್ಸರಿಗೆ ಎಲ್ಲ ಜಾರೆಲ್ಲ ಹಾಳಾಗಿಬಿಟ್ಟಿತ್ತು ಫ್ರೆಂಡ್ಸ್. ಅದು ಯಾಕೋ ಅರಿತಾನೇ ಇಲ್ಲ. ಆಮೇಲೆ ಈ ಕೆಳಗಡೆ ಈ ಥರ ಇರುತ್ತಲ್ಲ, ಇದು ಲೂಸ್ ಆಗಿಬಿಟ್ಟಿದೆ. ಆ ಮಿಕ್ಸಿಯಲ್ಲಿ ನೀರು ಹೋಗಿ ಏನಾಗುತ್ತೆ ಅಂದರೆ ಶಾರ್ಟ್ ಹೊಡಿತಾ ಇದೆ ಮಿಕ್ಸರ್ ನನಗೆ. ಅದಕ್ಕೆ ಜಾರ್ ತಂಬರಿ ಅಂತ ಅಂದರೆ ಇವ್ರು ಜಾರ್ ತಂದಿದ್ದಾರೆ. ಈ ಜಾರ ಮಿಕ್ಸರ್ಗೆ ಹೊಂದಾಣಿಕೆ ಆಗ್ತಾಯಿಲ್ಲ ನೋಡ್ರಿ ಫ್ರೆಂಡ್ಸ್. ಅದು ಏನಂದರೆ ಇದಿರ್ತಾವಲ್ಲ, ಇದು ಕರೆಕ್ಟಾಗಿ ಹಿಡಿಯಲ್ಲ ಅಂತೆ ಫ್ರೆಂಡ್ಸ್. ಅದಕ್ಕೆ ಮಿಕ್ಸಿನೇ ಒಯ್ಬೇಕಂತೆ. ಇನ್ನು ಒಂದು ಸಲ ನೋಡಿರಿ, ಬರಲಿಲ್ಲ ಅಂದರೆ ವಾಪಸ್ ತಂದು ಕೊಡ್ರಿ ಅಂದಿದ್ದಾರೆ ಅವರು. ನಾನು ಅದಕ್ಕೆ ಇಟ್ಟು ನೋಡಿದೆ, ಯಾಕೋ ಹಿಂದಕ್ಕೆ ಎಳಿತಾ ಇದೆ ಜಾರ್. ಮಿಕ್ಸಿ ಹಾಳಾಗ್ಬಿಡುತ್ತೆ ಅಂತ ತೆಗೆದಿಟ್ಟಿದ್ದೀನಿ. ಕೊಟ್ಟು ಮಿಕ್ಸಿ ತಗೊಂಡೋಗಿ ತರಬೇಕು ನೋಡ್ರಿ. ಜಾರ್ ವರ್ಷದಲ್ಲಿ 2-3 ಸತಿ ತರಬೇಕು ನೋಡ್ರಿ. ಹಂಗೆ ಹಾಳಾಗುತ್ತೆ. ಏನಾಗ್ತಾವ ಅನ್ನೋದೇ ಅರ್ಥ ಆಗಲ್ಲ ನೋಡ್ರಿ. ಮಿಕ್ಸಿ ಚೆನ್ನಾಗಿದ್ದರೆ ಜಾರ್ ಸರಿ ಇರಲ್ಲ. ಹಿಂಗಿರುತ್ತೆ ನೋಡ್ರಿ. ನಾನು 2-3 ವರ್ಷಕ್ಕೆ ಒಂದು ಸತಿ ಮಿಕ್ಸಿ ತರಲೇಬೇಕು. ಅದೇನಾಗುತ್ತೋ ಅಂತ ಗೊತ್ತಿಲ್ಲ ರೀ. ನಾವಂತೂ ಏನು ಅಷ್ಟೇನು ದೊಡ್ಡದು ಅರಿಯಲ್ಲ. ಹಿಂಗಾಗ್ತಾವೆ ನೋಡ್ರಿ ಮಿಕ್ಸರ್ ಲೆಕ್ಕ. ಜಾರು ಫುಲ್ ಹೋಗ್ತಾನೆ ಇರ್ತವೆ ಹಾಗೆ. ಮಿಕ್ಸರ್ ಕೆಲಸನೇ ಇದು ನೋಡ್ರಿ. ಏನು ಅಂದರೆ ಅಕ್ಕಿ ಹಿಟ್ಟಿಗೆ ಹೋಗುತ್ತವೆ ಅಂತ ಹೇಳ್ತಾರಪ್ಪ. ಅದು ಲೋಡ್ ಆಗುತ್ತಲ್ಲ, ಅದಕ್ಕೆ ಅಕ್ಕಿ ಹಿಟ್ಟೇನು ರುಬ್ತೇವಲ್ಲ ಅದಕ್ಕೆ ಜಾರು ಹಾಳಾಗ್ತವೆ ಅಂತಾರೆ. ಅಂದರೆ ಸೋರೋದು ಜಾಸ್ತಿ ರೀ ಅಪ್ಪ ಇವು ಜಾರುಗಳು. ಆ ಸೋರಿದ್ರೆ ನೋಡ್ರಿ ಮಿಕ್ಸರ್ ಒಳಗಡೆ ನೀರು ಹೋಗಿ ಶಾರ್ಟ್ ಹೊಡ್ಯೋಕೆ ಶುರು ಮಾಡಿಬಿಡ್ತವೆ. ಇದು ನೋಡ್ರಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ. ತಲೆ ಹಾಕೋದು ನೋಡ್ರಿ. ಇದು ನೋಡ್ರಿ, ಇದು ಎಷ್ಟು ಚಿಕ್ಕದಿದೆ. ಇದಕ್ಕೆ 50 ರೂಪಾಯಿ ನೋಡ್ರಿ. ಇದು ಕೈಯಿಗೂ ಹಾಕಕ್ಕೆ ಬರುತ್ತೆ ನೋಡ್ರಿ. ಒಂಥರ ಬ್ರಾಸ್ಲೆಟ್ ಥರ ತುಂಬ ಸಖತ್ತಾಗಿ ಕಾಣುತ್ತವೆ. ಇದಕ್ಕೆ 50 ರೂಪಾಯಿ ನೋಡ್ರಿ. ಅಂದರೆ ಇದರಲ್ಲಿ ಕಪ್ಪು ಗುಂಡು ಪೋಣಿಸಿದಾರೆ ನೋಡ್ರಿ, ಅದಕ್ಕೆ ರೇಟ್ ಇದು.
ಚೆನ್ನಾಗೈತೆ ನೋಡ್ರಿ ಇದು ಮಾತ್ರ. ನೋಡಿರಿ ಫ್ರೆಂಡ್ಸ್, ರೆಡಿಮೇಡ್ ಆರಕ್ಕಂದರೆ ಹಿಂಗಿರುತ್ತೆ ನೋಡಿರಿ. ಈ ಥರ ಟ್ಯೂಬ್ 20 ರೂಪಾಯಿ ಇದಕ್ಕೆ. ಒಂದು ಬೇಕಂತ ತರಿಸ್ಕೊಂಡಿದ್ದೆ ನಾನು, ಹಬ್ಬದಲ್ಲಿ ಹಚ್ಕೊಳ್ಳೋಣ ಅಂತ. ಅಂದರೆ ಈ ಕೆಲಸದಲ್ಲಿ ಎಲ್ಲ ಆಗ್ತೈತೆ ಫ್ರೆಂಡ್ಸ್, ಅದೇ ನೋಡಿದ್ರಲ್ಲ, ಮದರಂಗಿ ಹಚ್ಕೊಳ್ಳೋದೇ 12-11 ಗಂಟೆ ರಾತ್ರಿ ಹಚ್ಕೊಂಡಿದ್ದೇನೆ ನಾನು. ಅದು ಹೆಂಗೆ ಬೇಕಾರೆ ಇದು ಆರಕ್ಕೆ ಹಚ್ಕೊಳಕ್ಕೆ ಟೈಮೇ ಸಿಗಲಿಲ್ಲ. ಅದರಲ್ಲೂ ನೋಡಿರಿ ಆರಕ್ಕಿದು ಭಾಳ ದಿನ ಇಟ್ಬಿಟ್ರೆ ಇದು ಐತಲ್ಲ ಕೆಂಪಿರೋದು ಕಪ್ಪಾಗ್ತಾ ಬರುತ್ತೆ ನೋಡಿರಿ. ಇದೆಲ್ಲ ಬ್ಲ್ಯಾಕ್ ಆಗಿ ಆಮೇಲೆ ಇದು ಹತ್ತಲ್ಲ ಫ್ರೆಂಡ್ಸ್. ಇದು ತಂದುಗುಟ್ಲೆ ಫ್ರೆಶ್ ಆಗಿರುತ್ತಲ್ಲ ಮಾಡಿ, ಇದು ಕೂಡ ಅಂಗಡಿಗಳಲ್ಲಿ ಕೊಡ್ತಾರೆ. ಇದು ಯಾವುದಾದ್ರೂ ಮನೆಯಲ್ಲಿ ಮಾಡ್ತಾರೆ, ಅವ್ರ ಅಂಗಡಿಯವರಿಗೆ ಹೇಳ್ಕೊಂಡಿರ್ತಾರೆ ಫ್ರೆಂಡ್ಸ್. ಇವೆಲ್ಲ ಅವ್ರು ಇಷ್ಟು ಬೇಕು ಅಂತ ಹೇಳಿರ್ತಾರೆ, ಅಷ್ಟನ್ನು ಮನೇಲಿ ತಯಾರಿಸಿ ಕೊಡ್ತಾರೆ ಅವರು ಟ್ಯೂಬ್ ಮಾಡಿ. ಅದನ್ನು ಗಿರಾಕಿಗಳು ತಗೊಂಡು ಹೋಗ್ತಾರೆ. ಆ ಥರ ಎಲ್ಲ ತಗೊಂಡೋಗಿ ಹಚ್ಕೊತಾರೆ. ನಾನು ಮನೇಲೇ ಮಾಡ್ತೇನಲ್ಲ ಫ್ರೆಂಡ್ಸ್, ನಿಮಗೆ ಗೊತ್ತಿದೆ. ಆದರೂ ಒಂದು ತರಿಸ್ಕೊಂಡಪ್ಪ ನಾ ಹಚ್ಕೊಳಕ್ಕೆ ಬರುತ್ತೆ ಅಂತ ಟೈಮೇ ಸಿಗ್ತಾಯಿಲ್ಲ ನನಗೆ ಹಚ್ಕೊಳ್ಳೋಕ್ಕೆ. ಇದು 3 ದಿನ ಹಚ್ಕೊಂಡ್ರೆ ಚೆನ್ನಾಗಾಗುತ್ತೆ. ನನ್ನ ಬೆಳ್ಳಿನ ಬಣ್ಣನೇ ಒಂಥರ ಆಗ್ಬಿಟ್ಟಿದೆ ಇವಾಗ ಆರಕ್ಕೂ. ಅದಕ್ಕೆ ಇದು ಹೋದರೆ ಸಾಕು, ಹೊಸ್ದಾಗಿ ಹಚ್ಕೋಬೇಕಂತ ಇದ್ದೀನಿ. ಇದು ಬ್ಲ್ಯಾಕ್ ಆಗ್ತಾ ಇದೆ ಇವಾಗ, ಏನು ಕಲರ್ ಹತ್ತಲ್ಲ ಅನ್ನಿಸುತ್ತೆ ನನಗೆ. ನೋಡ್ರಿ, ಇದು ಉರ್ಸಲ್ಲಿ ಗಲ್ಲೀಫ್ ಯಾರ ಮನೆಯಿಂದ ಹೇಳಿಸ್ತಾರಲ್ಲ ಅವ್ರ ಮನೆಯಲ್ಲಿ ಈ ಥರ ಮಾಲ್ದಿ ಮಾಡಿ ಫಾತ್ಯಾಗ ಕೊಡ್ತಾರೆ. ಅದು ಉರುಸಾದ್ಮೇಲೆ ಇದೆ ಅಲ್ಲ ಫ್ರೆಂಡ್ಸ್, ಇದನ್ನು ಎಲ್ಲ ಊರಲ್ಲಿ ಹಂಚ್ತಾರೆ ನೋಡಿ. ಬೆಳಗ್ಗೆ ಎದ್ದು ಬಂದು ಇದು ಒಂದು ಸ್ವಲ್ಪ ಆಗುತ್ತಿಲ್ಲ, ಒಂದಿಷ್ಟಿಷ್ಟೇ ಆಗಲಿ ಎಲ್ಲರ ಮನೆಗೂ ಊರಲ್ಲಿ ಫುಲ್ ಎಲ್ಲರಿಗೂ ಹಂಚ್ತಾರೆ ನೋಡಿ ನಮ್ಮ ಇದರಲ್ಲಿ. ಈ ಥರ ಉರ್ಸಾದ್ಮೇಲೆ ಇದು ತಬ್ರೂಕ್ ಅಂತ. ಈ ಥರ ಎಲ್ಲರ ಮನೆಗೂ ಸ್ವಲ್ಪ ಎಷ್ಟೋ ಬರಲಿ ಹಂಚ್ತಾರೆ ನೋಡಿ. ಒಟ್ಟಿನಲ್ಲಿ ಪಾತ್ರೆ ಕೊಡಿಸಿ ಬೆಳಗ್ಗೆ, ಅಂದರೆ ಬೆಳಗ್ಗೆ ಉರಸಾದ್ಮೇಲೆ ಗಲೆ ಫೇರಿಸಿ ಪಾತ್ರೆ ಕೊಡಿಸ್ತಾರಲ್ಲ ಆವಾಗ ಇಟ್ಟಿದ್ದು ಮಾಲ್ದಿ ನೋಡಿ. ಇದು ಆದಮೇಲೆ ಎಲ್ಲ ಹುಡುಗರು ಸೇರಿ ಹಂಚ್ತಾರೆ ನೋಡ್ರಿ, ಎಲ್ಲ ಇಡೀ ಊರಿಗೆ.